ಹುಳಿಯಾರು ಪಟ್ಟಣ ಪಂಚಾಯಿತಿ ಪಕ್ಕದಲ್ಲಿ ನೀರಿಗಾಗಿ ಪರದಾಟ. ಹದಿನೈದು ದಿನವಾದರೂ ನೀರಿನ ಪೈಪ್ ಸರಿಪಡಿಸದೆ ನೀರಿಗಾಗಿ ಹಾಹಾಕಾರ. ಚಿಕ್ಕನಾಯಕನಹಳ್ಳಿಯಲ್ಲಿ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ದಿನೇ ದಿನೇ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಹೊರತು ಕಡಿಮೆಯಾಗ್ತಾ ಇಲ್ಲ. ತಾಲೂಕಿನಲ್ಲಿರುವ ಹಲವಾರು ಗ್ರಾಮ ಪಂಚಾಯಿತಿಯಲ್ಲಿ ಇಂದಿಗೂ ಸಮಸ್ಯೆಗಳು ತಾಂಡವಾಡ್ತಾ ಇವೆ. ಇದೇ ಕಾರಣಕ್ಕೆ ಜನರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತ ಹುಳಿಯಾರು ಪಟ್ಟಣ ಪಂಚಾಯಿತಿ ಕಚೇರಿಯ ಪಕ್ಕದಲ್ಲಿಯೇ ನಿವಾಸಿಗಳು ನೀರಿನ ಸಮಸ್ಯೆಯಿಂದ ತತ್ತರಿಸುತ್ತಿದ್ದಾರೆ. ಕಳೆದ 15 ದಿನಗಳಿಂದ ಬೀದಿ ನಲ್ಲಿಗಳಲ್ಲಿ ನೀರು ಬಂದಿಲ್ಲ ಎಂದು ನಾಗರಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಗ್ರಾಮಸ್ಥರು ಮಾತನಾಡಿ, ಪೈಪ್ ಹೊಡೆದೋಗಿದೆ ಅಂತ ಹೇಳಿದ್ವಿ, ಆದ್ರೆ ಅಧಿಕಾರಿಗಳು ಇವತ್ತು ಸರಿ ಮಾಡ್ತೀವಿ, ನಾಳೆ ಸರಿ ಮಾಡ್ತೀವಿ ಅಂತಿದ್ದಾರೆ. 15 ದಿನ ಆಗಿದೆ. ಅಧಿಕಾರಿಗಳನ್ನ ಕೇಳಿದ್ರೆ ಪೈಪ್ ಸರಿ ಮಾಡ್ತೇವೆ ಎಂತಾರೆ. ಆದ್ರೆ ಇಂದಿಗೂ ನೀರು ಬರ್ತಾ ಇಲ್ಲ ಎಂತಿದ್ದಾರೆ ಜನರು. ಇದು 15ನೇ ವಾರ್ಡು. ಬರ್ರೇ ನೀರಿಂದು ಪ್ರಾಬ್ಲಮ್ ಸರ್. ಇದು ನೀರು ಪೈಪ್ ಹೊಡೆದೋಯ್ತು, ಇದು ಹೊಡೆದೋಯ್ತು. ಈ ಬೀದಿಗೆ, ಈ ನಮ್ಮ ಬೀದಿಗೆ ನೀರು ಬಿಟ್ಟು 15 ದಿವಸ ಆಗಿದೆ. 15ರಿಂದ 20 ದಿವಸ ಆಗಿದೆ ನೀರು ಬಿಟ್ಟಿಲ್ಲ. ಬರೀ ಕೇಳಿದರೆ ಕೌನ್ಸಿಲರ್ಗೂ ಸಹ ಹೇಳಿದ್ದೀವಿ, ಬರೀ ಇಲ್ಲಿ ಹೊಡೆದೋಗೈತೆ, ಅಲ್ಲಿ ಹೊಡೆದೋಗೈತೆ. 3 ದಿವಸ ಮುಂಚೆ ಹೇಳಿರೋ ಪೈಪ್ ರೆಡಿ ಮಾಡಿದ್ದೀವಿ ಅಂತ. ಈಗ ನೀರು ಬಿಡೋರು ಬರೀ ಅವ್ನು ಬಿಡ್ತಾನೆ, ಇವನು ಅವನು. ಈಗ ನಿಮ್ಮ ಎದುರಿಗೇನೆ ಅವ್ನು ಕೇಳಿದ್ಕೆ ಏನು ಹೇಳ್ದ, ನಾನು ಬಿಡಬೇಕಾ, ನಾನು ಇದು ಮಾಡಬೇಕಾ ಅಂತ ಬರೀ ಇದೇ ರಾತೆ. ಇಲ್ಲಿ ನೋಡಿ ಸರ್, ಇದು ಆಫೀಸ್ ಅಂತಾರ. ಇದು ಆಫೀಸ್ ಮುಂದ್ಗಡೆ ನೋಡ್ರಿ, ಕಸ ಹೊಡೆಯೋರು ದಿಕ್ಕಿಲ್ಲ. ಆಫೀಸ್ ಪಕ್ಕನೇ ಈ ಅವತಾರ ಅಂದರೆ ಬೇರೆ ಕಡೆ ಹೆಂಗಿರ್ಬೇಕು ನೋಡ್ರಿ. ನೀರು ಇಲ್ಲಿ ವಾತಾವರಣ ನೋಡಿ ಸರ್. ಇಲ್ಲಿ ಮೊದಲು ಬಿಡ್ತಿದ್ರು. ಹಾಂ, ಕೇಳಿದೆ ಅದೇ ಪೈಪ್ ಹೊಡೆದೋಗೈತೆ ಅಂದ್ರು. ಪೈಪು ರೆಡಿ ಮಾಡಿ 3 ದಿವಸ ಆಗೈತೆ. ಪೈಪ್ ರೆಡಿ ಮಾಡಕ್ಕೆ 20 ದಿನ ಬೇಕಾ? ಬೇಕಾ? ರೆಡಿ ಮಾಡಿದ್ದಾರೆ. ರೆಡಿ ಮಾಡಿನೂ ನೀರು ಬಿಡೋಕ್ಕೆ 3 ದಿವಸ, ಇದು 4ನೇ ದಿವಸ ಇವತ್ತಿಗೆ. ಇನ್ನು ನೀರಿನ ತೀವ್ರ ಕೊರತೆಯಿಂದಾಗಿ ಜನರು ಟ್ಯಾಂಕರ್ಗಳ ಮೊರೆ ಹೋಗ್ತಿದ್ದಾರೆ. ಮಳೆ ಬಂದ್ರೆ ಸಾಕು, ಮನೆಗಳ ಮುಂದೆ ಕೊಳಚೆ ನೀರು ನಿಲ್ತಾ ಇದ್ದು ಜನರು ಓಡಾಡಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಸ್ಥರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಚೇತನ್ ಜಾನಿಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.